ಮನಸ್ಸು ಮುರಿದ್ರೆ ಬದುಕು ಮುರಿಯತ್ತೆ, ಆದ್ರೆ ಗಟ್ಟಿಯಾದ ಮನಸ್ಸು ಇತಿಹಾಸ ಬರೆಯತ್ತೆ. ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಬಡ ಹುಡುಗ ಇದ್ದ. ಮನೆಯಲ್ಲಿ ಹಣ ಇರ್ಲಿಲ್ಲ, ಆದ್ರೆ ಅವನ ತಂದೆ ದಿನಗೂಲಿ ಕೆಲಸ ಮಾಡ್ತಾ ಇದ್ರು, ತಾಯಿ ಮನೆಗೆ ಹೋಗಿ ಕೆಲಸ ಮಾಡ್ತಾ ಇದ್ರು. ಆ ಹುಡುಗ ಒಂದು ದೊಡ್ಡ ಕನಸನ್ನ ಕಂಡಿದ್ದ. ಆದ್ರೆ ಊರವರು ಯಾವಾಗ್ಲೂ ಹೇಳ್ತಾ ಇದ್ರು, ನಿನ್ನಿಂದ ಏನೂ ಆಗಲ್ಲ, ನೀನು ಬಡವನ ಮಗ. ಈ ಮಾತುಗಳು ಅವನ ಹೃದಯಕ್ಕೆ ಎಷ್ಟು ನೋವು ಕೊಟ್ಟಿತ್ತು ಅಂದ್ರೆ, ಒಂದು ದಿನ ಪರೀಕ್ಷೆಯಲ್ಲಿ ಅವನು ಫೇಲ್ ಆಗೇ ಬಿಟ್ಟ. ಸ್ನೇಹಿತರು ನಕ್ಕಿದ್ರು, ಸಂಬಂಧಿಕರು ಟೀಕೆ ಮಾಡಿದ್ರು. ಆ ರಾತ್ರಿ ಅವನು ತುಂಬಾ ಆದ್ರೆ ನಂತರ ಕನ್ನಡಿಯಲ್ಲಿ ತನ್ನನ್ನೇ ನೋಡಿ ಒಂದು ಮಾತನ್ನು ಹೇಳ್ಕೊಳ್ತಾನೆ, ನನ್ನ ಪರಿಸ್ಥಿತಿ ನನ್ನ ಭವಿಷ್ಯವನ್ನ ತೀರ್ಮಾನಿಸುತ್ತಿಲ್ಲ, ನನ್ನ ಮನಸ್ಸಿನ ಶಕ್ತಿ ಅದನ್ನ ತೀರ್ಮಾನಿಸುತ್ತೆ ಅಂತ. ಮುಂದಿನ ದಿನದಿಂದ ಅವನು ತುಂಬಾ ಬದಲಾಗಿ ಬಿಟ್ಟ. ಸ್ನೇಹಿತರ ಜೊತೆ ಸೇರೋದನ್ನೇ ಬಿಟ್ಬಿಟ್ಟ. ಬೆಳಗ್ಗೆ ಬೇಗ ಎದ್ದು ಓದ್ತಾ ಇದ್ದ, ಕೆಲಸಕ್ಕೆ ಹೋಗ್ತಾ ಇದ್ದ, ಸಂಜೆ ಮತ್ತೆ ಓದ್ತಾ ಇದ್ದ. ಒಮ್ಮೆ 2 ಬಾರಿ 3 ಬಾರಿ ವಿಫಲವಾಯಿತು, ಆದ್ರೆ ಆ ವಿಫಲತೆ ಅವನನ್ನ ನಿಲ್ಲಿಸ್ಲಿಲ್ಲ. ಅವನು ಹೇಳ್ತಾ ಇದ್ದ, ಸೋಲು ನನಗೆ ಅಂತ್ಯ ಅಲ್ಲ, ಅದು ನನ್ನ ಶಕ್ತಿಯ ಪರೀಕ್ಷೆ ಅಂತ. ಕೆಲವು ವರ್ಷಗಳ ನಂತರ ಅದೇ ವ್ಯಕ್ತಿ ಒಬ್ಬ ದೊಡ್ಡ ಅಧಿಕಾರಿ ಆಗ್ತಾನೆ. ಒಮ್ಮೆ ಅವನನ್ನ ಹಾಸ್ಯ ಮಾಡದಂಥ ಅದೇ ಊರಿನ ಆ ಜನಗಳು ಅವನ ಯಶಸ್ಸಿನ ಕಥೆಯನ್ನ ಹೇಳ್ತಾ ಹೋಗ್ತಾರೆ. ಇದನ್ನ ಕೇಳಿದಾಗ ಅವನು ನಗ್ತಾನೆ, ನನ್ನ ಜೀವನವನ್ನ ಬದಲಾಯಿಸಿದ್ದು ಅದೃಷ್ಟ ಅಲ್ಲ, ಗಟ್ಟಿಯಾದ ಮನಸ್ಸು ಅಂತ. ನಿನ್ನನ್ನ ನೀನು ಸೋಲಿಸುವುದು ಪರಿಸ್ಥಿತಿ ಅಲ್ಲ, ನಿನ್ನನ್ನ ಸೋಲಿಸುವುದು ನಿನ್ನ ದುರ್ಬಲ ಮನಸ್ಸು. ನೀನು ಯಾವತ್ತೂ ಸೋಲನ್ನ ಒಪ್ಪಿಕೊಳ್ಳಬಾರದು. ಮನಸ್ಸು ಗಟ್ಟಿಯಾಗಿದ್ರೆ ಯಾವ ಸೋಲು ನಿನ್ನನ್ನ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. Pain is temporary. Strong mentality, it remains forever.